ನ್ಯೂಸ್ 18 ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಾನು ಧಾರವಾಡ ಪ್ರತಿನಿಧಿ ಮಂಜುನಾಥ್ ಎಡಳ್ಳಿ. ಸೋಷಿಯಲ್ ಮೀಡಿಯಾ ಬಳಕೆದಾರರು ಈ ಸ್ಟೋರಿ ನೋಡಲೇಬೇಕು. ಯಾಕಂತಂದರೆ ಪ್ರತಿನಿತ್ಯ ಕೂಡ ತಮ್ಮನ್ನು ತಾವು ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋ ಇರ್ಬೋದು, ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಮೂಲಕ ಪ್ರಚಾರನ ಗಿಟ್ಟಿಸ್ಕೊಳ್ಳೋಕ್ಕೆ ಮುಂದಾಗಿದ್ದಂಥ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾಯಿದ್ದಾವೆ. ಅದರಲ್ಲೂ ಕೂಡ ಇವತ್ತು ಕೂಡ ಏನಂತಂದರೆ ಒಂದು ಕಾರ್ಯಕ್ರಮ ಇರ್ಬೋದು, ಮನೆ ಫಂಕ್ಷನ್ ಇರ್ಬೋದು, ಜೊತೆಗೆ ಕಾಲೇಜುಗಳ ಫಂಕ್ಷನ್ಗಳು ತೆಗೆದಂಥ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ID ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಹಾಕಿ ತಮ್ಮ ಪಬ್ಲಿಸಿಟಿಯನ್ನು ಮಾಡ್ಕೊಳ್ಳೋಕ್ಕೆ ಮುಂದಾಗುತ್ತಾರೆ. ಆದರೆ ಇಂಥ ಒಂದು ತಮ್ಮ ಕಾಲೇಜಿನಲ್ಲಿ ನಡೆದಂಥ ಫೆಸ್ಟಿವಲ್ ಕಾರ್ಯಕ್ರಮದ ಫೋಟೋಗಳನ್ನು ಹಾಕಿದಂಥ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದಂಥ ಫೋಟೋಗಳನ್ನು ಕದ್ದುಕೊಂಡು ಮತ್ತೊಬ್ಬ ಬೇರೆ ಒಂದು ಯುವಕರ ತಂಡ ಕೂಡ ಏನಂತಂದರೆ ಅದೇ ಫೋಟೋಗಳನ್ನ ಬಳಕೆ ಮಾಡಿಕೊಂಡು ಅಶ್ಲೀಲ ಆಡಿಯೋಗಳನ್ನು ಆ್ಯಡ್ ಮಾಡಿ ಅದಕ್ಕೆ ಎಡಿಟ್ ಮಾಡಿ ಪ್ರತ್ಯೇಕವಾದಂಥ ಒಂದು 2-3 ಫೇಕ್ ಅಕೌಂಟ್ ಇನ್ಸ್ಟಾಗ್ರಾಮನ್ನು ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ಹರಿಬಿಡ್ತಾರೆ. ಯಾಕಂತಂದರೆ ಒಂದು ಕಡೆಯಿಂದ ಯುವತಿಯರಿಗೆ ಅದೊಂದು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ತಂತ್ರವನ್ನು ರೂಪಿಸಿರುವಂಥ ತಂಡ ಇದಾಗಿರುತ್ತೆ. ಆ ಫೇಕ್ ಅಕೌಂಟ್ನಲ್ಲಿರುವಂಥ ವಿಡಿಯೋಗಳನ್ನು ಡಿಲೀಟ್ ಮಾಡೋಕ್ಕೆ ಅವರು ಏನಂತಂದರೆ ಹಣದ ಆಮಿಷವನ್ನು ಆರಂಭದಲ್ಲಿ ಹೊಡ್ತಾರೆ. ಯಾಕಂತಂದರೆ 15,000 ರಿಂದ 20,000 ರೂಪಾಯಿ ಪ್ರತಿಯೊಬ್ಬರು ಹಣ ನೀಡಿದರೆ ಆ ಅಕೌಂಟ್ನಲ್ಲಿರುವಂಥ ವಿಡಿಯೋನ ಡಿಲೀಟ್ ಮಾಡ್ತೆಂಬ ಈ ಗ್ಯಾಂಗ್ ಕೂಡ ಅವರಿಗೆ ಅಪ್ರೋಚ್ ಆಗುತ್ತೆ. ಆದರೆ ಆರಂಭದಲ್ಲೂ ಕೂಡ ಅಂತಂದರೆ ಆ ಫೇಕ್ ಅಕೌಂಟ್ನಲ್ಲಿರುವ ಐಡಿಯನ್ನು ಡಿಲೀಟ್ ಮಾಡೋಕ್ಕೆ ಕೂಡ ಬ್ಲ್ಯಾಕ್ ಮೇಲ್ ಮಾಡೋಂಥ ಸಂದರ್ಭದಲ್ಲೂ ಕೂಡ ಏನಂತಂದರೆ ಹಣದ ಆಮಿಷಕ್ಕೆ ಒಳಗಂಥ ತಂಡ ಕೂಡ ಏನಂತಂದರೆ ಬೇಸತ್ತು ಏನಂತಂದರೆ ಪೊಲೀಸ್ ಮೆಟ್ಟಲೇದಂಥ ಪ್ರಕರಣ ಈಗ ಧಾರವಾಡದಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಧಾರವಾಡದಲ್ಲೂ ಕೂಡ ಏನಂತಂದರೆ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಂತಂದರೆ 8 ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 6 ಜನ ಯುವಕರನ್ನು ಬಂಧಿಸಲಾಗಿದೆ ಅಂತ ಹೇಳ್ಬೋದು. ಧಾರವಾಡದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕಾಲೇಜಿನಲ್ಲಿ ಏನಂತಂದರೆ ಒಂದು ಫನ್ ವೀಕ್ ಅಂತ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ತೆಗೆಸಿದಂಥ ಫೋಟೋಗಳನ್ನು ಈ ಯುವಕರ ತಂಡ ಏನಂತಂದರೆ ಆ ಬಳಕೆ ಮಾಡಿಕೊಂಡು ಅಶ್ಲೀಲ ಆಡಿಯೋಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಈಗಾಗಲೇ ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ಗ್ಯಾಂಗ್ ಇದಾಗಿತ್ತು. ಈ ಗ್ಯಾಂಗ್ ಇನ್ನೂ ಏನಂತಂದರೆ ಯುವತಿಯರ ಫೋಟೋವನ್ನು ಬಳಕೆ ಮಾಡಿಕೊಂಡು ಇನ್ನೂ ಹಲವು ಪ್ರಕರಣಗಳು ಇರ್ಬೋದು ಎಂಬ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಧಾರವಾಡದ ಉಪನಗರ ಪೊಲೀಸರು ಕೂಡ ಏನಂತಂದರೆ 6 ಜನರ ವಶಪಡಿಸಿಕೊಂಡು ತನಿಖೆಯನ್ನು ಆರಂಭಪಡಿಸಿದ್ದಾರಂತೆ. ಈ ವಿಚಾರಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಏನಂತ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ನಿನ್ನೆ. ಏನಂದರೆ ಅದರಲ್ಲಿ ಕಂಪ್ಲೇಂಟ್ ಹೇಳುವಂಥದ್ದು ಅವನ ಪರಿಚಯಸ್ಥ ವಿದ್ಯಾರ್ಥಿನಿಯರು, ಒಂದು 5-6 ಜನ ವಿದ್ಯಾರ್ಥಿನಿಯರದು ಫೋಟೋಗಳು ಏನು ಅವರ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿತ್ತು ಆ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕೆಲ ಮಿಸ್ಕ್ರಿಯೆಂಟ್ಸು ಅವನ್ನ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಮತ್ತು ಬೇರೆ ಬೇರೆ ಕೆಟ್ಟ ಕಾನ್ವರ್ಸೇಷನ್, ಅಸಹ್ಯಕರ ಪದಗಳು ಮತ್ತು ತುಂಬ ಕೆಟ್ಟ ಪದಗಳ ನಡುವೆ ನಡೆಯುವಂಥ ಒಂದು ಕಾನ್ವರ್ಸೇಷನ್ನ ಸೌಂಡ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು 2-3 ಟ್ರೋಲ್ ಪೇಜ್ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಆ ಟ್ರೋಲ್ ಪೇಜ್ಗಳಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕ್ಲಾಸ್ಮೇಟ್ಸು ಜೊತೆಗೆ ಯಾವುದೋ ಒಂದು ಕಾಲೇಜ್ ಫಂಕ್ಷನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿರುವಂಥ ಫೋಟೋನ ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗ್ತಾಯಿದೆ ಅನ್ನೋ ರೀತಿ ಕೆಟ್ಟ ಹೊಲಸು ಮಾತುಗಳನ್ನ ಉಪಯೋಗ ಮಾಡಿಬಿಟ್ಟು ಮಾಡಿರೋಂಥ ಒಂದು ಪ್ರಕರಣ. ಆ ಟ್ರೋಲ್ ಪೇಜಸಲ್ಲಿ ಅಪ್ಲೋಡ್ ಮಾಡೋದಲ್ಲದೆ ಆ ಟ್ರೋಲ್ ಪೇಜಿಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವೀಡಿಯೋ ತೆಗಿಬೇಕು ಅಂತಂದರೆ 10,000, 15,000, 20,000 ಈ ಥರ ಹಣವನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು ನಡೆದಿದೆ. ಅನ್ಫಾರ್ಚುನೇಟ್ಲಿ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಓದಿರೋವಂಥವ್ರು ಆರೋಪಿಗಳು, ಎಲ್ಲ ಡಿಗ್ರಿ ಮಾಡಿರೋವಂಥವ್ರು. ಒಂದಿಬ್ಬರು ಧಾರವಾಡದ ಭಾಳ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇನ್ನೊಂದು 4 ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀವಿ ಅಂತ ಮನೆ ಪೋಷಕರ ಹತ್ರ ಹೇಳಿಬಿಟ್ಟು ಇಲ್ಲಿ ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀವಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವನ್ನು ಮಾಡಿರುವಂಥದ್ದು ಕಂಡುಬಂದಿದೆ. ಇದರ ಹಿನ್ನೆಲೆಯಲ್ಲಿ ಒಟ್ಟು 6 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. 6 ಜನರಲ್ಲಿ 2 BA ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಇನ್ನು 4 ಜನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡ್ತಿರ್ತಂಥವ್ರು. ಸೊ 6 ಜನರನ್ನು ನಾವು ಎಕ್ಸ್ಟ್ರಾಕ್ಷನ್ ಮಾಡಿದ್ದು ಮತ್ತು ಹೆಣ್ಮಕ್ಳನ್ನು ಭಾಳ ಕೆಟ್ಟದಾಗಿ ತೋರಿಸಿರುವಂಥದ್ದು, ಅದ್ರ ಜೊತೆಗೆ IT ಆ್ಯಕ್ಟ್ ಒಳಗೊಂಡಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು 6 ಜನ ಆರೋಪಿಗಳನ್ನು ಒಟ್ಟಾರೆಯಾಗಿ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಮತ್ತೆ ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ಯಾಕಂದರೆ ನಾವು ಅದನ್ನು ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಕೆಲವರಿಗೆ ಈ ಒಂದು ಇದೇ ರೀತಿಯ ಕೃತ್ಯವನ್ನು ಮಾಡಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳಿಗೆ ಕಂಡು ಬಂದಿದೆ. ಹಂಗಾಗಿ ಅವರು ಕಂಪ್ಲೇಂಟ್ ಕೊಟ್ಟರೆ ಮತ್ತು ಅವ್ರ ಮೇಲೆ ಕೂಡ ಫ್ರೆಶ್ ಕಂಪ್ಲೇಂಟ್ಸನ್ನ ತೊಗೊಳೋವಂಥದ್ದು
ಮತ್ತು ಭಾಳಷ್ಟು ಜನಕ್ಕೆ ಈ ಥರನೇ ಒಂದು ಮೋಡಸ್ ಇಟ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಧಾರವಾಡ ಇರ್ಬೋದು ಅಥವಾ ಬೇರೆ ಯಾರೇ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಥರ ವಿಡಿಯೋಗಳನ್ನು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಉಪಯೋಗಿಸ್ಕೊಂಡು ತುಂಬ ವಲ್ಗರ್ ಕಾನ್ವರ್ಸೇಷನ್ಸ್ ಆ್ಯಡ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಪ್ರಯತ್ನ ಮಾಡಿದರೆ ದಯವಿಟ್ಟು ಬಂದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕಂಪ್ಲೇಂಟ್ ಕೊಡಿ. ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಒಟ್ಟಾರೆ ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಮ್ಮ ಪರ್ಸ್ನಲ್ ಅಕೌಂಟ್ನಲ್ಲಿರುವಂಥ ಫೋಟೋ ಏನು ಫ್ಯಾಮಿಲಿ ಇರ್ಬೋದು, ಸ್ನೇಹಿತರ ವಿಡಿಯೋ ಹಾಕೋಕ್ಕೂ ಮುಂಚೆ ಕೊಂಚ ಎಚ್ಚೆತ್ತುಕೊಳ್ಳುವುದು ಕೂಡ ಪ್ರಮುಖವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.